ರನ್ಯಾ ರಾವ್ಗೆ 25 ಲಕ್ಷ ರು ನೀಡಿದ್ರಂತೆ ಪರಮೇಶ್ವರ್. ರನ್ಯಾ ರಾವ್ ಕೇಸ್ ಸಿಐಡಿ ತನಿಖೆ ಆದೇಶ ಹಿಂಪಡೆದ ರಾಜ್ಯ ಸರ್ಕಾರ. ಸೊಂಟದಲ್ಲೂ ಕಾಲಿನಲ್ಲೂ ಚಿನ್ನ, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕಳ್ಳಾಟ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ನಟಿ ರನ್ಯಾ ರಾವ್ ಅವರಿಗೆ 1 ವರ್ಷ ಜಾಮೀನು ಸಿಗೋದಿಲ್ಲ ಎನ್ನಲಾಗ್ತಿದೆ. ಕಠಿಣ ಕಾಯ್ದೆ ಆದಂತಹ ಕೊಫೆಪೋಸಾ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣದಿಂದಾಗಿ ಅವರು 1 ವರ್ಷ ಜೈಲಿನಲ್ಲಿಯೇ ಇರಬೇಕಾಗಿದೆ. ಅವರು ವಿದೇಶದಿಂದ ಚಿನ್ನವನ್ನ ಸಾಗಾಟ ಮಾಡ್ತಿದ್ರು ಮತ್ತು ಪೊಲೀಸ್ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನೋ ಆರೋಪಗಳು ಸಹ ಇವೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಮಾರ್ಚ್ 3ರಂದು ನಟಿ ರನ್ಯಾ ರಾವ್ ಅವರ ಬಂಧನ ಆಗಿತ್ತು. ಕಳೆದ 4 ತಿಂಗಳಿಂದ ಅವರು ಜೈಲಿನಲ್ಲೇ ಇದ್ದಾರೆ. ಒಟ್ಟು 1 ವರ್ಷ ಅವರು ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆ. ಹೇಗಾದ್ರೂ ಮಾಡಿ ಜಾಮೀನನ್ನ ಪಡೆದು ಹೊರಬರಬೇಕು ಅಂದ್ಕೊಂಡಿದ್ದಂತಹ ಅವರಿಗೆ ಈ ವಿಚಾರ ತಿಳಿದು ಮತ್ತಷ್ಟು ಚಿಂತೆಯಾಗಿದೆ. ಹಾಗಾದ್ರೆ ಅವರಿಗೆ ಜಾಮೀನು ಸಿಗದೆ ಇರೋದಕ್ಕೆ ಕಾರಣ ಏನು ಎಂಬುದರ ವಿವರ ಇಲ್ಲಿದೆ ನೋಡಿ. ರನ್ಯಾ ರಾವ್ ಅವರು ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಅವರು ಈಗಾಗಲೇ ಸಾಕಷ್ಟು ವಂಚನೆಯನ್ನ ಮಾಡಿದ್ದಾರೆ. ಇದಕ್ಕೆ ರನ್ಯಾ ಪೊಲೀಸ್ ವ್ಯವಸ್ಥೆಯನ್ನ ಕೂಡ ಬಳಕೆ ಮಾಡಿಕೊಂಡಂತಹ ಆರೋಪ ಕೂಡ ಇದೆ. ಅವರ ಬಂಧನದ ಬಳಿಕ ಈ ಜಾಲದ ಉದ್ದ ಅಗಲ ಗೊತ್ತಾಗಿದೆ. ಅವರು ಬಂಧನಕ್ಕೆ ಒಳಗಾದಾಗಿನಿಂದಲೂ ಸಹ ಜಾಮೀನು ಪಡೆಯುವಂತಹ ಪ್ರಯತ್ನದಲ್ಲೇ ಇದ್ದಾರೆ. ಆದರೆ 1 ವರ್ಷಗಳ ಕಾಲ ಅವರು ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ರನ್ಯಾ ರಾವ್ ಅವರನ್ನ ಬಂಧಿಸಿದ್ದು ರನ್ಯಾ ಹಾಗೂ ಅವರ ಸಹಚರರ ವಿರುದ್ಧ ಕಠಿಣವಾದಂತಹ ವಿದೇಶಿ ವಿನಿಮಯ ನಿಯಂತ್ರಣ ಮತ್ತು ಕಳ್ಳ ಸಾಗಣೆ ನಿಯಂತ್ರಣ ಕಾಯ್ದೆ ಕಾಫೆಪೋಸಾ ಅಡಿಯಲ್ಲಿ ದೂರನ್ನ ಕೂಡ ದಾಖಲಿಸಲಾಗಿದೆ. ಇದೊಂದು ಕಠಿಣವಾದಂತಹ ಕಾಯ್ದೆ ಆಗಿದ್ದು ಈ ಕಾಯ್ದೆಯ ಅಡಿ ದೂರು ದಾಖಲಾದ್ರೆ ಜಾಮೀನು ಸಿಗೋದು ತುಂಬಾ ಕಷ್ಟನೇ ನೋಡಿ. ಒಂದೊಮ್ಮೆ ಆರೋಪಿಗಳಿಗೆ ಬೇರೆ ಪ್ರಕರಣಗಳಲ್ಲಿ ಜಾಮೀನು ದೊರೆತರೂ ಸಹ ಅವರ ಬಿಡುಗಡೆಯಂತೂ ಸಾಧ್ಯನೇ ಇಲ್ಲ. ಹೀಗಾಗಿ ರನ್ಯಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಾರದು ಅಂತ ಕಾಫೆಪೋಸಾ ಅಡ್ವೈಸರಿ ಬೋರ್ಡ್ನಿಂದ ಮಾಹಿತಿ ರವಾನೆ ಆಗಿದೆ. ಇನ್ನು ಈ ಮೊದಲು ರನ್ಯಾ ರಾವ್ಗೆ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿತ್ತು. ಆದರೆ ಈ ವಿಶೇಷ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದ್ದರಿಂದ ಅವರಿಗೆ ಜಾಮೀನು ಸಿಕ್ಕಿರಲಿಲ್ಲ. ನಟಿ ರನ್ಯಾ ರಾವ್ ಅವರ 34.12 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಾರಿ ನಿರ್ದೇಶನಾಲಯ ಜಪ್ತಿ ಕೂಡ ಮಾಡಿದೆ. ಇಡಿ ತನಿಖೆಯಿಂದ ರನ್ಯಾ ರಾವ್ ದುಬೈ ಮತ್ತೆ ಉಗಾಂಡಾದ ಪೂರೈಕೆದಾರರಿಂದ ಚಿನ್ನ ಖರೀದಿಸಿ ಹವಾಲಾ ಮೂಲಕ ಪಾವತಿ ಮಾಡ್ತಿದ್ರು ಅನ್ನೋದು ಬಯಲಾಗಿದೆ. ಅಕ್ರಮ ಚಿನ್ನ ಸಾಗಣೆ ಮತ್ತು ಹಣ ವರ್ಗಾವಣೆ ಆರೋಪಗಳ ಮೇಲೆ ತನಿಖೆ ಕೂಡ ಮುಂದುವರೆದಿದೆ. ರನ್ಯಾ ರಾವ್, ತರುಣ್ ಕೊಂಡೂರ್ ಮತ್ತೆ ಇತರರು ಸಕ್ರಿಯವಾಗಿ ಚಿನ್ನದ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ದುಬೈ ಮತ್ತು ಉಗಾಂಡಾದ ಪೂರೈಕೆದಾರರಿಂದ ಚಿನ್ನವನ್ನ ಖರೀದಿಸಿ ಹವಾಲಾ ಮೂಲಕ ನಗದುವನ್ನ ಪಾವತಿ ಮಾಡ್ತಿದ್ರು. ದುಬೈನಲ್ಲಿ ಚಿನ್ನ ಸಾಗಣೆ ಬಗ್ಗೆ ಸುಳ್ಳು ಕಸ್ಟಮ್ಸ್ ಡಿಕ್ಲರೇಷನ್ ಪಡೆಯುತ್ತಿದ್ರು. ಚಿನ್ನವನ್ನ ಸ್ವಿಟ್ಜರ್ಲ್ಯಾಂಡ್, USA ತೆಗೆದುಕೊಂಡು ಹೋಗ್ತೇವೆ ಅಂತ ಡಿಕ್ಲರೇಷನ್ ಅನ್ನ ಪಡಿತಾ ಇದ್ರು ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ಇನ್ನು ಸದ್ಯ ರನ್ಯಾ ರಾವ್ಗೆ ಸಂಬಂಧಿತ 4 ಆಸ್ತಿಗಳು ಸಹ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಸದ್ಯಕ್ಕೆ ಈ ಪ್ರಕರಣದ ಬಗ್ಗೆ ಇಡಿ ತನಿಖೆ ಮುಂದುವರೆದಿದೆ.